ಕಷ್ಟ ಅಂತೇಳಿ ಬಂದವರು ಕಷ್ಟವನ್ನು ನೀಗಬೇಕು, ಹಸಿವು ಅಂತೇಳಿ ಬಂದವರು ಹಸಿವನ್ನು ನೀಗಬೇಕು. ದೋಷಗಳಿರ್ತಕ್ಕಂಥವ್ರಲ್ಲಿ ಇಲ್ಲಿ ನಾಗದೋಷವನ್ನು ಪರಿಹಾರ ಮಾಡಲಾಗುತ್ತದೆ. ವಿಚಾರವಾಗಿ ಸ್ವಲ್ಪ ಏನೋ ಮಾವ ಬೊಮ್ಮೆಗಳು ಜಗಳ ಇದಾಗಿತ್ತು. ಅದನ್ನು ನಮ್ಮ ತಂದೆಯಾದ ಶನಿದೇವರು ಬಗೆಹರಿಸಿದ. ಹೂವು, ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣ ಭಗವಂತ ಇಷ್ಟಪಡಲ್ಲ. ಯಾವುದನ್ನಪ್ಪ ಇಷ್ಟಪಡ್ತಾನೆ? ನಿರ್ಮಲವಾದಂತಹ ಭಕ್ತಿಯನ್ನು ಕೊಟ್ಟಾಗ ಮಾತ್ರ ಆ ಭಗವಂತ ಆ ಮನುಷ್ಯನಿಗೆ ಒಲಿಯಕ್ಕೆ ಸಾಧ್ಯ. ಗೆದ್ದಂತಹ ಭಕ್ತರು ನಾವಿಲ್ಲಿ ಏನ್ ಸೇವೆಯನ್ನ ಮಾಡಬೇಕು ಅಂತೇಳಿ ಬಂದು ಕೇಳ್ತಾರೆ. ಅದು ಇದು ಏನಾದರೂ ಆಗಿದ್ರೆ ಅದಕ್ಕೆ ತಡೆಗಳನ್ನ ಮಾಡಿ ತಡೆ ಮುಖಾಂತರವಾಗಿ ಅದನ್ನ ಪರಿಹಾರ ಮಾಡಿಕೊಡ್ಲಾಗ್ತದೆ. ಮತ್ತೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿರ್ತಾರೆ ಗೊತ್ತಿಲ್ಲದೆ, ಅಲ್ಲೆಲ್ಲ ಏನೂ ಆಗ್ಲಿಲ್ಲ ಅಂತೇಳಿ ಇಲ್ಲಿ ಬಂದು ತಡೆ ಹೊಡ್ಸದ ನಂತರವಾಗಿ ಅದು ಬಹಳಷ್ಟು ಪರಿಹಾರ ಆಗ್ತಾ ಇದೆ ಅವ್ರಿಗೆ. ಮೊದಲು ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಮಾತ್ಮನೆ. ಎಲ್ಲ ಕಾರ್ಯಕ್ರಮಗಳು, ದೇವರುಗಳ ಉತ್ಸವ ಕಾರ್ಯಕ್ರಮ ಏನು ಭಾಳ ವಿಶೇಷವಾಗಿ ಪರಮೇಶ್ವರ್ ಮಾಡ್ತಾ ಬಂದಿದ್ದಾರೆ. ಈ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಅನ್ನದಾನೇಶ್ವರ ಸ್ವಾಮೀಜಿಯವರಾಗ್ಬೋದು, ನಾವಾಗ್ಬೋದು, ಪ್ರತಿ ವರ್ಷವೂ ಬರ್ತಾ ಇದ್ದೀವಿ. ಏನಂದರೆ ಈ ದೇವಸ್ಥಾನ ಒಂದು ಶೆಡ್ಡಲ್ಲಿತ್ತು. ಆ ಶೆಡ್ಡಲ್ಲಿದ್ದಂಥ ಸಂದರ್ಭದಿಂದ ಇವತ್ತಿನವರೆಗೂ ಸಹ ನಾನು ಪೂಜ್ಯರು ಇಬ್ಬರು ಬರ್ತಾ ಇದ್ದೀವಿ. ಪರಮೇಶ್ವರು ಆ ಭಗವಂತನ ಬಗ್ಗೆ ಇಟ್ಟಂತಹ ನಿಷ್ಠೆ, ಆ ಭಗವಂತನಿಗೆ ಸಲ್ಲಿಸುವಂಥ ಪೂಜೆ ಇವತ್ತು ಅವ್ರನ್ನ ಈ ಮಟ್ಟಕ್ಕೆ ಬೆಳೆಸಿದೆ. ಯಾಕೆಂದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಜನ ಬರಬೇಕು ಅಂತ ಅಂದರೆ ಸುಮ್ಮನೆ ಬರಲ್ಲ. ಏಕೆಂದರೆ ಅವರ ಕಷ್ಟ ಕಾರ್ಪಣ್ಯಗಳು ಬಗೆಹರಿದಾಗ ಮಾತ್ರ ಆ ದೇವಸ್ಥಾನಗಳಿಗೆ ಭಕ್ತರು ಬರೋಕ್ಕೆ ಸಾಧ್ಯ. ಅಂತಹ ಒಂದು ಪುಣ್ಯಕ್ಷೇತ್ರ ಈ ಕೋಟಳ್ಳಿಯ ಶನೇಶ್ವರ ಸ್ವಾಮಿ ಕ್ಷೇತ್ರ ಅಂದರೆ ತಪ್ಪಾಗಲಾರ್ದು. ಅಂತಹ ಕ್ಷೇತ್ರದಲ್ಲಿ ಪರಮೇಶ್ವರು ಆ ಸ್ವಾಮಿಯ ಬಗ್ಗೆ ಇರುವಂಥ ನಿಷ್ಠೆ ಆಗ್ಬೋದು, ಅವ್ರ ಮಗ ಆಗ್ಬೋದು, ಅವರೆಲ್ಲರೂ ಭಕ್ತಿ ಭಾವದಿಂದ ಆ ಭಗವಂತನಿಗೆ ತನ್ನನ್ನೇ ತಾನು ಅರ್ಪಿಸ್ಕೊಂಡಿದ್ದಾರೆ. ಏಕೆಂದರೆ ಒಂದು ಕಡೆ ಹೇಳ್ತಾರೆ, ಭಗವಂತನಿಗೆ ನಾವೇನಪ್ಪ ಕೊಡ್ಬೋದು ಅಂತ ಅಂದರೆ ನಾವು ಕೊಡುವಂಥ ಹೂವು, ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣ ಭಗವಂತ ಇಷ್ಟಪಡಲ್ಲ. ಯಾವುದನ್ನಪ್ಪ ಇಷ್ಟಪಡ್ತಾನೆ? ನಿರ್ಮಲವಾದಂತಹ ಭಕ್ತಿಯನ್ನು ಕೊಟ್ಟಾಗ ಮಾತ್ರ ಆ ಭಗವಂತ ಆ ಮನುಷ್ಯನಿಗೆ ಒಲಿಯೋಕ್ಕೆ ಸಾಧ್ಯ. ಅಂತಹ ನಿರ್ಮಲವಾದಂತಹ ಭಕ್ತಿಯನ್ನು ಪರಮೇಶ್ವರ ಹಾಗೂ ಆ ಕುಟುಂಬದವರು ಆ ಭಗವಂತನಿಗೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಯಾಕೆಂದರೆ ಇವತ್ತು ಎಲ್ಲ ಆಸ್ತಿಗೋಸ್ಕರ ಅಣ್ಣ ತಮ್ಮಂದಿರು ಜಗಳ ಕಾಯುವಂಥವ್ರು, ಮಕ್ಕಳು ತಂದೆ ಮತ್ತು ಜಗಳ ಕಾಯುವಂಥ ಸನ್ನಿವೇಶ ಇದ್ದಾಗ ಇವರು ಒಂದು ದೇವಸ್ಥಾನಕ್ಕೋಸ್ಕರ ತನ್ನ ಆಸ್ತಿಯನ್ನೇ ದೇವಸ್ಥಾನಕ್ಕೆ ಮುಡುಪಾಗಿಟ್ಟು ಆ ದೇವಸ್ಥಾನವನ್ನು ಕಟ್ಟಿ ಇವತ್ತು 4 ಜನಕ್ಕೆ ಒಳ್ಳೆಯದಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇದು ನಿಜವಾದಂಥ ಸಾರ್ಥಕವಾದಂತಹ ಕಾರ್ಯಕ್ರಮ ಅಂತ ಅಂದರೆ ಬಹುಶಃ ತಪ್ಪಾಗಲಾರ್ದು. ಅಂತಹ ಕಾರ್ಯಕ್ರಮವನ್ನು ಇವತ್ತು ಪರಮೇಶ್ವರ್ ಮಾಡ್ತಾ ಬಂದಿದ್ದಾರೆ. ಇದರ ಉನ್ನತಿ ನೋಡ್ತಾ ಇದ್ದರೆ ಭಾಳ ವಿಶೇಷವಾಗಿ ಬೆಳೀತಾ ಐತೆ. ಯಾಕೆಂದರೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ, ದೇವಸ್ಥಾನವೂ ಸಹ ಭಾಳ ಪ್ರಬುದ್ಧಮಾನಕ್ಕೆ ಬರ್ತಾಯಿದೆ. ಯಾಕೆಂದರೆ ಆ ಭಗವಂತ ಬಂದಂತಹ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಆತನ ಆಶೀರ್ವಾದ ಸಿಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇವತ್ತು ಭಗವಂತನ ಸೇವೆಗೆ ತಾನು ಮುಂದು ಅಂತ ಭಕ್ತರು ಬರ್ತಾ ಇದ್ದಾರೆ. ಹಾಗೆ ಆತನಲ್ಲಿರುವಂಥ ನಿಷ್ಠೆ ಏನೋ ಗುರುವಿನಲ್ಲಿರುವಂತಹ ಭಕ್ತಿ ಆತನಿಗೆ ಒಳ್ಳೇದು ಮಾಡ್ತಾ ಐತೆ ಪರಮೇಶ್ವರ್ಗೆ. ಇಲ್ಲಿಗೆ ಒಂದು 20 ಕಿಲೋಮೀಟರ್ ನಮ್ಮದು, 20 ಕಿಲೋಮೀಟರಿಂದ ಬರ್ತಾ ಇದ್ದೀನಿ. ಒಂದು 20 ವರ್ಷ ಆಯ್ತು ಇಲ್ಲಿ ಬಂದು. ಆದರೆ ಈ ಮಹಾತ್ಮನ ಸೇವೆಗೆ ಅಂದರೆ ಬದ್ಧವಾಗಿರ್ತೀವಿ. ಯಾವಾಗ 20 ವರ್ಷದಿಂದ ಅವನ ಭಕ್ತನಾಗೆ ಸೇವೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತೊಂದು ಕೌತುಕ ನಾನು ಕಣ್ಣಾರೆ ಕಂಡಂಗಾಯಿತು. ಹೇಗೆ ಅಂತ ಹೇಳಿದ್ರೆ, ಈ ನಮ್ಮ ರೈತರ ನನ್ನ ನುಡಿಯಂಗೆ ಮಳೆ ಭಾರಿ ಜೋರಾಗಿ ಇಳಿದಿತ್ತು. ಆ ಜೋರಾಗಿ ಇಳಿದಿದ್ದ ಮಳೆನ ಇವತ್ತು ತಂದೆ ಅಂದರೆ ಸಿನಿಮಾತನಿಗೆ ತಂದೆ ಸೂರ್ಯದೇವ ಆ ಮಳೆನ ತಡೆಯೋದು, ಬಿಸಿಲು ಕೊಡೋದು, ಮಗ ಮೆರೆಯೋದು, ಏನೋ ನಿಶ್ಚಯ ಬಂದಂಗೆ ಕುಣಿಯೋದು. ಆದರೂ ಇವನು ದೇವೇಂದ್ರ ಏನು ಮಾಡಿದ್ದೇನೆ, ತುಂತರನಿಯಾಗಿ ಎಲ್ಲರ ತೀರ್ಥ ಪ್ರಸಾದನ ಎಲ್ಲರೂ ಪ್ರತಿಯೊಬ್ಬರಿಗೂ ತಲೆ ಮೇಲೆ ಹಾಕಿದ್ದಾನೆ. ಆದರೆ ಈ ಕೌತುಕನ ನಾನು ಹಲವಾರು ದೇವಸ್ಥಾನ ಅಂದರೆ ಬೇಜಾನು ನೋಡಿದ್ದೀನಿ, ಸುಮಾರು ಎಲ್ಲೂ ನೋಡಿಲ್ಲ ಈ ಕೌತುಕ ನೋಡೋದು ಪಾಟಳ್ಳಿ ಒಳಗೆ ಶನೇಶ್ವರನ ದೇವಸ್ಥಾನದಲ್ಲಿ ನೋಡಿದ್ದೀನಿ. ಇದು ಭಾರಿ ಸಂತೋಷ ಆಯಿತು ಜನಕ್ಕೆ. ಇದು ನಾನು ಕಣ್ಣಾರ ಕಂಡಂಥ ವಿಷಯ. ಹಲವಾರು ದೇವಸ್ಥಾನ ನೋಡಿದ್ರು, ಈ ದೇವಸ್ಥಾನದಲ್ಲಿ ಇವತ್ತಿನ ನೋಡಿದ್ ನಾನು ಭಾರಿ ಸಂತೋಷ ಆಯಿತು. ಸರ್, ಮತ್ತೆ ನಿಮ್ಮದು ಏನೋ ವ್ಯಾಜ ಆಗಿತ್ತು ಕ್ಷೇತ್ರದ ಸ್ವಾಮಿ ಬೇಡ್ಕೊಂಡ್ರೆ ಏನು ಸರ್ ಅದು? ಸ್ವಾಮಿ, ನಮ್ಮದು ಒಂದು ಸೈಟಿನ ವಿಚಾರವಾಗಿ ಸ್ವಲ್ಪ ಏನೋ ಮಾವ ಬೊಮ್ಮೆಗಳು ಜಗಳ ಇದಾಗಿತ್ತು. ಅದನ್ನು ನಮ್ಮ ತಂದೆಯಾದ ಶನಿದೇವರು ಬಗೆಹರಿಸ್ಕೊಟ್ರು. ಏನಾಗಿತ್ತು ಸರ್? ಏನು ಸಮಸ್ಯೆ ಆಗಿತ್ತು? ಏನು ಕೇಳ್ಕೊಂಡಿದ್ರು ಸ್ವಾಮಿ ಹತ್ರ ಸೈಟಿನ ಬಗ್ಗೆ ವ್ಯವಹಾರ ಮಾಡಿಸಿದ್ರೆ, ನಿನಗೆ ಒಂದು ಕಾಣಿಕೆ ರೂಪದಲ್ಲಿ ನಾನೇನೋ ಒಂದು ಅರ್ಪಿಸ್ತೀನಿ, ಅದು ನನಗೆ ಆಯಿತು ಅಂದರೆ ವಿತಿನ್ 15 ದಿವಸದಲ್ಲಿ ಆಗೋಯ್ತು ನನಗೆ. ಅದಕ್ಕೋಸ್ಕರ ಅವ್ರಿಗೆ ಏನಿಗೆ ಮೆರೆಯೋ ವಿಗ್ರಹನ ನಾವು ದಾನವಾಗಿ ಕೊಟ್ಟಂತ ಹೇಳ್ಬಾರ್ದು, ಆದರೆ
ಇಲ್ಲಿ ಹೇಳ್ಬೇಕಾದ್ರೆ ಸ್ವಾಮಿಗೆ ಸೇವೆ ಸಲ್ಲಿಸಿದ್ವಿ. ಇದಂತೂ ಖಂಡಿತವಾದ ಮಾತು. ವಿವಾದದ ಬಗ್ಗೆ ಇರ್ತಕ್ಕಂಥವರು ಬಂದು ಇಲ್ಲಿ ಭೂವರಹ ಸ್ವಾಮಿ ಹೋಮಗಳನ್ನು ಮಾಡಿಸಿ ಅದರಿಂದ ಪರಿಹಾರವನ್ನು ಕಂಡುಕೊಂಡು ಯಾವುದೇ ತಗರಲುಗಳಿದ್ರು ಅದರೊಳಗೆ ಯಾವುದೇ ಕೇಸುಗಳಿದ್ರು ಅದು ಅವರಂತೆ ಆಗುವಂಥ ಒಂದು ಸಂದರ್ಭ ಇದ್ದಂಥ ಸಂದರ್ಭದಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಏನಿದೆಯೋ ಅದು ಯಾರಿಗೆ ಸೇರಬೇಕು ಎಂಬತಕ್ಕಂಥ ವಿಚಾರದಲ್ಲಿ ಅವ್ರಿಗೆ ಅವಾಗ ಸೇರಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭೂವರಹ ಸ್ವಾಮಿ ಹೋಮವನ್ನು ಮಾಡಲಾಗ್ತದೆ, ಸಂತಾನ ಲಕ್ಷ್ಮಿ ಹೋಮವನ್ನು ಮಾಡಲಾಗ್ತದೆ, ಮತ್ತು ಸುದರ್ಶನ ಹೋಮವನ್ನು ಮಾಡಲಾಗುತ್ತೆ, ದಿಗ್ವಿಜಯ ಹೋಮವನ್ನು ಮಾಡಲಾಗ್ತದೆ, ಮತ್ತು ಹಲವಾರು ರೀತಿಯ ಹೋಮಗಳನ್ನು ಶನಿಶಾಂತಿ ಹೋಮ ಮತ್ತು ನಾಗಶಾಂತಿ ಹೋಮ ಎಲ್ಲವನ್ನು ಸಹ ಮಾಡಿ ಭಕ್ತರಿಗೆ ಇರ್ತಕ್ಕಂತಹ ಕಷ್ಟಗಳನ್ನು ಹೋಗಲಾಡಿಸ್ಲಿಕ್ಕೆ ಯಾವ ಹೋಮಗಳನ್ನು ಇಲ್ಲಿ ಮಾಡ್ಬೋದು ಆ ಹೋಮಗಳನ್ನು ನಡೆಸಿ ಅವರಿಗೆ ಪರಿಹಾರವನ್ನು ಕೊಡ್ತಾ ಬಂದಿದ್ದೇವೆ. ಅದೇ ರೀತಿ ಅವ್ರಿಗೂ ಸಹ ಪರಿಹಾರ ಆಗಿ ಒಬ್ಬರಿಂದ ಇಬ್ಬರಿಂದ 4, 4ರಿಂದ 8 ಅಂತೇಳಿ ಭಕ್ತರ ಸಂಖ್ಯೆ ಹೆಚ್ಚಿಕೊಂಡು ಹೋಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಕಚ್ಚುನಹಳ್ಳಿಯ ಶಿವಲಿಂಗು ಮತ್ತು ಆ ತಂಡದವರೆಲ್ಲರೂ ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಂದು ತಮಟೆ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಡೆಸ್ಕೊಡ್ತಿದ್ದಾರೆ. ಅವರು ಸಹ ಈ ದೇವಸ್ಥಾನಕ್ಕೆ ಭಾಳಷ್ಟು ಹಳೆಯ ಭಕ್ತರು, ಭಾಳ ವರ್ಷಗಳಿಂದ ಅವರು ಸಹ ಇಲ್ಲಿ ಇದ್ದಾರೆ. ಅವ್ರಿಗೂ ಸಹ ಎಲ್ಲರೂ ಇಲ್ಲಿ ಬಂದು ಎಲ್ಲ ಸೇವೆಗಳನ್ನು ನಮ್ಮದೆಲ್ಲ ಕಾರ್ಯ ಇದು ನಿಮ್ಮದೆಲ್ಲ ನಮ್ಮದು ಕಾರ್ಯ ಅಂತೇಳಿ ನಿಂತ್ಕೊಂಡು ವಹಿಸ್ಕೊಂಡು ನಡೆಸ್ಕೊಡ್ತಾರೆ. ಇದು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇಲ್ಲಿ ಹೋಮ ಮತ್ತು ಅನ್ನದಾನ ಕಾರ್ಯಕ್ರಮ ಇರುತ್ತೆ. ಮತ್ತು ಭಕ್ತರಿಗೆ ಏನು ಕಷ್ಟಗಳಿರುತ್ತೋ ಮತ್ತು ಕಾಲುಗಳು ನೋವು ಮತ್ತೊಂದು ದಾಟು ಅದು ಇದು ಏನಾದರೂ ಆಗಿದರೆ ಅದಕ್ಕೆ ತಡೆಗಳನ್ನು ಮಾಡಿ ತಡೆ ಮುಖಾಂತರವಾಗಿ ಅದನ್ನು ಪರಿಹಾರ ಮಾಡಿಕೊಡ್ಲಾಗ್ತದೆ. ಅವರು ಮತ್ತೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿರ್ತಾರೆ ಗೊತ್ತಿಲ್ಲದೆ, ಅಲ್ಲೆಲ್ಲ ಏನೂ ಆಗಲಿಲ್ಲ ಅಂತೇಳಿ ಇಲ್ಲಿ ಬಂದು ತಡೆ ಹೊಡ್ಸೋದ ನಂತರವಾಗಿ ಅದು ಭಾಳಷ್ಟು ಪರಿಹಾರ ಆಗ್ತಾ ಇದೆ ಅವ್ರಿಗೆ. ಮತ್ತು ಇಲ್ಲಿ ನಾವು ಪಂಚಾಂಗವನ್ನು ನೋಡಲಾಗ್ತದೆ, ಕವಡೆ ಶಾಸ್ತ್ರವನ್ನು ನೋಡಲಾಗ್ತದೆ, ಮತ್ತು ನಾಮಕರಣಕ್ಕೆ ಮಕ್ಕಳುಗಳಿಗೆ ಏನು ಹೆಸರಿಡ್ಬೋದು ಎಂಬತಕ್ಕಂಥ ವಿಚಾರಗಳನ್ನು ಅವರು ಹುಟ್ಟಿದಂಥ ದಿನಾಂಕದ ಪ್ರಕಾರವಾಗಿ ಅವ್ರಿಗೆ ಏನೆಲ್ಲ ದೋಷ ಇದ್ದರೆ ಶಾಂತಿ ಮಾಡ್ಕೊಳ್ಬೋದು, ಆ ದೋಷ ಇಲ್ಲಾಂದರೆ ಯಾವ ರೀತಿ ಅವ್ರ ಮುಂದೆ ಬೆಳೀಬೋದು, ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಕವಡೆ ಮುಖಾಂತರವಾಗಿ ತಿಳಿಸ್ಕೊಡ್ತೀವಿ. ಅಷ್ಟು ಆನಂದ. ಯಾಕೆಂದರೆ ಇದಕ್ಕೆ ಕೊನೆ ಮೊದಲೇ ಇಲ್ಲ ಈ ಖುಷಿಗೆ. ಯಾಕೆಂದರೆ ಅವರು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಆನಂದವಾಗಿ ಹೋಗ್ತಾರಲ್ಲ ಮನೆಗೆ, ಅದು ನಮಗೆ ಬಹಳ ಆನಂದ ತಂದು ಕೊಡ್ತದೆ. ಅದರ ಜೊತೆಗೆ ಇನ್ನೂ ಹೆಚ್ಚು ಭಕ್ತರು ಬಂದು ಇಲ್ಲಿ ಸೇವೆ ಮಾಡೋರಾಗಬೇಕು. ಯಾಕೆಂದರೆ ಹಿಂದೆ ಹೇಳ್ತಿದ್ರು ನಮಗೆ ಏನೋ ಕೊಡು ಅನ್ನೋದಕ್ಕಿಂತ ಮುಂಚೆ ಎಲ್ಲ ಹೇಳ್ತಿದ್ರು ಸೇವಕನ ಮಾಡಿಕೊ ಎನ್ನ ಅಂತೇಳಿ ಹೇಳ್ತಿದ್ರು. ಆ ಸೇವಕನನ್ನಾಗಿ ನಮ್ಮನ್ನು ಮಾಡ್ಕೊಂಡಿದ್ದಾರೆ. ನಾವು 3 ಜನನೂ ಸಹ ನಾವು ಸೇವಕರಾಗಿ ಕೆಲಸ ಮಾಡ್ತಿದ್ದೇವೆ. ನಾವಿಲ್ಲಿ ಯಾರು ಸಂಸ್ಥಾಪಕರಲ್ಲ ಅಥವಾ ಇಲ್ಲಿ ಏನೋ ಒಂದು ನಮ್ಮದು ಅಂತಕ್ಕಂಥದ್ದು ಏನಿಲ್ಲ. ಇಲ್ಲಿ ಇದು ಭಕ್ತರ ಒಂದು ಸಮೂಹಕ್ಕೆ ನಾವು ಸೇವಕರಾಗಿ ನಿಂತಿದ್ದೀವಿ. ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಮಕ್ಕಳುಗಳನ್ನೇನಾದರೂ ಎತ್ಕೊಂಡು ಬಂದರೆ ಅವ್ರ ಮಕ್ಕಳುಗಳಿಗೆ ಹಾಲು ವ್ಯವಸ್ಥೆ ಮತ್ತು ಮಕ್ಕಳುಗಳೆಲ್ಲರೂ ಸಹ ಅವ್ರಿಗೆ ಏನಾದರೂ ಒಂದು ತೊಂದರೆ ಇತ್ತು ಅಂತೇಳಿದ್ರೆ, ಕಷ್ಟ ಸುಖಗಳು ನೋವು ಬಾಧೆಗಳಿತ್ತು ಅಂತೇಳಿದ್ರೆ ಅದು ಪರಿಹಾರ ಮಾಡಲಿಕ್ಕೆ ಅದನ್ನೆಲ್ಲವನ್ನು ಸಹ ಭಗವಂತನ ಪ್ರೇರಣೆಯಂತೆ ನಾವು ಮಾಡ್ತಿದ್ದೇವೆ. ಅದೆಲ್ಲವೂ ಸಹ ಅವನ ಆಶೀರ್ವಾದದಿಂದ ಒಳ್ಳೆಯದೇ ಆಗ್ತಿದೆ. ಅದಕ್ಕೋಸ್ಕರವಾಗಿ ಭಕ್ತರ ಸಮೂಹ ಹೆಚ್ಚಿಕೊಂಡು ದಿನೇ ದಿನೇ ಹೋಗ್ತಾ ಇದೆ. ನಾಡಿನ ಜನತೆಗೆ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಗಡಿ ಕಾಯತಕ್ಕಂತಹ ಸೈನಿಕರಿಗೆ, ನಮ್ಮ ದೇಶಕ್ಕೆ ಅನ್ನ ಕೊಡ್ತಕ್ಕಂತಹ ನಮ್ಮ ರೈತರಿಗೆ, ಇವರಿಗೆ ಮೊದಲು ಗೌರವ ಕೊಡೋದನ್ನು ಕಲಿಬೇಕು. ಮೊದಲು ಅವ್ರಿಗೆ ನಾವು ಪ್ರಸಾದವನ್ನು ಮಾಡಬೇಕಾದ್ರೆ ಒಂದು ತುತ್ತನ್ನು ತೆಗೆದು ನಮಸ್ಕಾರ ಮಾಡಿ ಇಡಬೇಕಾದ್ರೆ ಇದು ಸೇವಕರಿಗೆ, ಇದು ಏನೋ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರಿಗೆ ಮತ್ತು ನಮ್ಮ ರೈತರಿಗೆ ಹೆಸರೇಳಿ ಇದನ್ನು ಇಡ್ತಿದ್ದೀವಿ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಅವರು ಇನ್ನೂ ಹೆಚ್ಚು ಬೆಳೆಗಳನ್ನು ಬೆಳೆದು ಅವರು ಇನ್ನೂ ಶಕ್ತಿಯುತರಾಗಿ ಅವರ ರೈತರ ಮಕ್ಕಳೆಲ್ಲರೂ ಸಹ ಹೋಗಿ ಗಡಿ ಕಾಯ್ತಕ್ಕಂಥ ಯೋಧರಾಗಬೇಕು. ಆ ಯೋಧರಾಗ್ತಕ್ಕಂಥ ಸಂದರ್ಭದಲ್ಲಿ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ಸುಖ ಶಾಂತಿಗೆ ಮತ್ತೊಂದು ಎಡೆ ಇಲ್ಲ ಅವ್ರಿಗೆ. ಯಾಕೆಂದರೆ ಅವರೆಲ್ಲರೂ ತಾಯಂದಿರು ಹೇಳ್ತಾರೆ ನಮ್ಮ ಮಕ್ಕಳು ಇನ್ನೊಬ್ಬೊಬ್ರು ಇದ್ದರೆ ನಾವು ಸೇರಿಸ್ತಿದ್ವಿ ಅಂತೇಳಿ. ಆ ಒಂದು ಮಾತುಗಳನ್ನ ಕೇಳ್ತಿದ್ದಂಥ ಸಂದರ್ಭದಲ್ಲಿ ನಮಗೆ ಭಾಳ ಆನಂದ ಆಗ್ತದೆ. ಅದಕ್ಕೋಸ್ಕರವಾಗಿ ಯೋಧರಿಗೆ ನಾನು ಇವತ್ತು ಎಲ್ಲರ ಮುಖಾಂತರವಾಗಿ ಇಲ್ಲಿ ಸೇರಿರ್ತಕ್ಕಂಥ ಭಕ್ತರ ಮುಖಾಂತರವಾಗಿ ಈ ಪರಮಾತ್ಮನಲ್ಲಿ ಶನೇಶ್ವರ, ವಿಘ್ನೇಶ್ವರ, ಛಾಯಾದೇವಿ, ನಾಗಮಾತೆ, ಆದಿಶಕ್ತಿ ಎಲ್ಲ
ಎಲ್ಲ ದೇವರುಗಳ ಆಶೀರ್ವಾದದಂತೆ ನಾವು ಇಲ್ಲಿ ಆ ಯೋಧರಿಗೆ ಶಕ್ತಿಯನ್ನು ಕೊಡಲಿ, ನಮ್ಮ ದೇಶವನ್ನು ಕಾಪಾಡ್ತಕ್ಕಂತಹ ವಿಚಾರವಾಗಲಿ, ನಮ್ಮ ದೇಶಕ್ಕೆ ಮತ್ತೆ ಮತ್ತೆ ದೇಶವನ್ನು ಕಾಯತಕ್ಕಂಥ ಯೋಧರ ಜೊತೆಗೆ ಯೋಧರಿಗೆ ಶಕ್ತಿ ಕೊಡ್ತಕ್ಕಂಥ ರಾಜಕಾರಣಿಗಳು ಬರಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೋಸ, ವಂಚನೆ, ದ್ರೋಹಗಳೆಂಬುದೇ ತುಂಬ್ಕೊಂಡು ಕೂತಿರ್ಬೇಕಾದ್ರೆ ಇಲ್ಲೆಲ್ಲ ಇವತ್ತು ನಾವು ಗೆಲ್ತಿದ್ದೀವಿ ಅಂತ ಹೇಳಿದ್ರೆ ಹಿಂದೆ ಹೇಳ್ತಿದ್ರು ಭಾರತ ದೇಶ ದರಿದ್ರ ದೇಶ, ಭಾರತದವರು ಬಂದು ನಮಗೆ ಅನ್ನ ಕಿತ್ಕೊಳ್ತಾರೆ, ಚೆನ್ನಾಗಿ ಓದಿ ಅಂತ ಅವ್ರು ಹೇಳ್ತಿದ್ರು, ಅನ್ನಕ್ಕೋಸ್ಕರ ಬರ್ತಾರೆ ಅಂತ. ಆದರೆ ಇವತ್ತು ಏನು ಹೇಳಿ ಅದೇ ಮಕ್ಕಳಿಗೆ ಏನು ಹೇಳ್ತಿದ್ದಾರೆ ಪಾಶ್ಚಿಮಾತ್ಯ ದೇಶಗಳು ಅಂತ ಹೇಳಿದ್ರೆ, ಭಾರತದವ್ರು ಬಂದು ನಿಮ್ಮ ಕೆಲಸ ಕಿತ್ಕೋತಾರೆ, ಮೊದಲು ಚೆನ್ನಾಗಿ ಓದಿ, ಇಲ್ಲಾಂದರೆ ನೀವು ಮಾಡೋದು ಅಂತ ಹೇಳಿದ್ರೆ ನಮ್ಮ ಸೈನಿಕರಿಗೆ ಮತ್ತಷ್ಟು ಶಕ್ತಿ ಬರಲಿ, ಅವ್ರನ್ನ ಹೊಡೆಯುವಂಥ ಒಂದು ಶಕ್ತಿ ಇವರಲ್ಲಿ ಇರಲಿ, ಇವರಿಗೆ ಯಾವುದೇ ಪ್ರಾಣ ಹಾನಿ ಆಗದೇ ಇರಲಿ. ಇವರೆಲ್ಲರೂ ಸಹ ಬಹಳಷ್ಟು ಉನ್ನತವಾಗಿ ನಮ್ಮ ದೇಶವನ್ನು ಕಾಯ್ತಿದ್ದಾರೆ. ಅವರೆಲ್ಲರಿಗೂ ಈ ಭಗವಂತನ ಆಶೀರ್ವಾದ ಈ ಭೂಮಿ ಮೇಲೆ ಇರ್ತಕ್ಕಂಥ ಜನಗಳನ್ನ ಕಾಯುವಂಥ ಶಕ್ತಿ ಅವ್ರಿಗಿರಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ಪ್ರೇರಣೆ ಮಾಡ್ತಾ ಅವ್ರಿಗೆಲ್ಲರಿಗೂ ಸಹ ಮೃತ್ಯುಂಜಯ ಹೋಮವನ್ನು ಇಲ್ಲಿ ನಡೆಸಿದ್ದೀವಿ ನಾವು. ಯಾಕೆಂದರೆ ಮೃತ್ಯುಂಜಯರಾಗಲಿ ಅವ್ರು ಯಾರಿಗೂ ಸಹ ಸಾವು ಬರಬಾರ್ದು, ನಮ್ಮ ಸೈನಿಕರು ಸಾಯಬಾರ್ದು, ದೇಶ ದ್ರೋಹಿಗಳನ್ನು ಸದೆ ಪಡೆದು ನಮ್ಮ ದೇಶವನ್ನು ಕಾಪಾಡತಕ್ಕಂಥವರು ನಮ್ಮ ಯೋಧರಾಗಬೇಕು, ನಮ್ಮ ಭಾರತೀಯರಾಗಬೇಕು. ನಮ್ಮ ಭಾರತ ಇನ್ನು ವಿಶ್ವದಲ್ಲೇ ಮೊದಲನೇ ಸ್ಥಾನವನ್ನು ಗಳಿಸಬೇಕು ಎಲ್ಲ ರೀತಿಯಲ್ಲೂ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಹಿಂದೆ ವಿದ್ಯೆ ಇರಲಿಲ್ಲ, ಅದಕ್ಕೋಸ್ಕರವಾಗಿ ನಮ್ಮ ದೇಶ ಬಡ ದೇಶ ಆಗಿತ್ತು. ಇವತ್ತು ವಿದ್ಯೆಯನ್ನು ಕಲಿತು ಆ ವಿದ್ಯೆಯಿಂದ ದಿನೇ 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 ನಮ್ಮ ದೇಶ ಬೆಳೀತಾ ಇದೆ. ಉದಾಹರಣೆಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ತಗೊಳ್ಬೇಕು ಅಂದರೆ ಒಬ್ಬ ಮಾತೆ ಸುಧಾಮೂರ್ತಿ ಅಮ್ಮನವ್ರನ್ನ ನಾವೆಲ್ಲ ಉದಾಹರಣೆಗೆ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಹಳಿಯನನ್ನ ಕೆನಡಾ ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ದಾರೆ. ಯಾಕೆ ಇಲ್ಲೂ ಸಹ ದೇಶವನ್ನ, ನಮ್ಮ ರಾಜ್ಯವನ್ನ ಯಾವ ರೀತಿ ನೋಡ್ತಿದ್ದಾರೆ ಅಂದರೆ ತನ್ನ ಮಕ್ಕಳಂತೆ ನೋಡ್ತಿದ್ದಾರೆ ರಾಜ್ಯದ ಜನತೆಯನ್ನು. ಅದೇ ರೀತಿ ಅಲ್ಲಿ ಕೆನಡಾ ದೇಶ ಹಿಂದೆ ನಮ್ಮ ದೇಶವನ್ನು ಎಷ್ಟು ಹೀನಾಯವಾಗಿ ಕಾಣ್ತಿತ್ತು ಅಂತ ಹೇಳಿದ್ರೆ, ಏನಕ್ಕೂ ಇಲ್ಲ ಇದು ದರಿದ್ರ ರಾಷ್ಟ್ರ ಅಂತೇಳಿ ಕೆನಡಾ ದೇಶ ಹೇಳ್ತಿತ್ತು. ಇವತ್ತು ಆ ದೇಶಕ್ಕೆ ಇಲ್ಲಿಂದ ಒಬ್ಬ ಪ್ರಧಾನಿಯನ್ನು ನಾವು ಕೊಟ್ಟಿದ್ದೀವಿ ಅಂದರೆ ನಮ್ಮಂತ ಹೆಮ್ಮೆ ಪಡ್ತಕ್ಕಂಥವ್ರು ಮತ್ತೊಬ್ರು ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಸಹ ಒಂದು ವಿಚಾರವನ್ನು ತಿಳಿಸೋದ್ರ ಮುಖಾಂತರವಾಗಿ ಭಾಳ ಖುಷಿ ಪಡ್ತಿದ್ದೇನೆ ಅಷ್ಟೇ.